ಟೈಟಲ್ ಲೆಂತಿ ಆಗಿ ಹಾಕಿದ್ರೆ ವ್ಯೂಸ್ ಬರಲ್ಲ ಗೈಸ್, ಸ್ವಲ್ಪ ಕಡಿಮೆ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಓಕೆನಾ, ಏನಿಲ್ಲ, ಎಲ್ಲ ಸುಳ್ಳು. ಓಕೆನಾ, ಒಂದು 3 ಸೆಟ್ಟಿಂಗ್ಸ್ ಆನ್ ಮಾಡ್ಕೋ ಅಂತ ಹೇಳ್ತಾರೆ. ನೀವು ಅದನ್ನೆಲ್ಲ ಆನ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಅದೆಲ್ಲ ಆನ್ ಮಾಡ್ತಾ ತಲೆಯಲ್ಲಿ ಚಿತ್ರನ ಬಿಟ್ಟಂಗಾಗುತ್ತೆ ನಿಮ್ಗೆ. ಓಕೆನಾ, ತಲೆ ಕೆಟ್ಟೋಗ್ಬಿಡುತ್ತೆ. ನಿಮ್ಮ ಚಾನಲ್ ರೀಚ್ ಆದ್ಮೇಲೆ ನನಗೆ ಬಂದು ಕಮೆಂಟ್ ಹಾಕಿ. ಓಕೆನಾ, ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ ನಾನು ಹೇಳಕ್ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಇವಾಗ ಕ್ರಿಯೇಟರ್ಸ್ ಯೂಟ್ಯೂಬ್ ಬರ್ತಾ ಇದೀರಾ. ಓಕೆನಾ, ಬರ್ತಾ ಇದೀರಾ, ಮತ್ತೇನ್ ಮಾಡ್ತೀರಪ್ಪ ಅಂತಂದ್ರೆ ಅವ್ರ ವಿಡಿಯೋನ ಚೆಕ್ ಮಾಡ್ತಾ ಇದಾರೆ. ಯಾಕಪ್ಪ ಅಂತಂದ್ರೆ ಇವಾಗ ವ್ಯೂಸ್ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀರಾ, ತುಂಬಾ ವಿಡಿಯೋಸ್ ಗಳು ಬರ್ತಾವೆ. ಅದನ್ನ ನೋಡ್ಬಿಟ್ಟು ನೀವೇನಾಗ್ತೀರಾ, ಮೋಟಿವೇಟ್ ಆಗಿ ಪಟ್ಟನ ಹೋಗ್ಬಿಟ್ಟು ನಿಮ್ಮ ಚಾನಲ್ ಅಲ್ಲಿ ಅದನ್ನ ಫಾಲೋ ಮಾಡಕ್ ಹೋಗ್ತೀರಾ, ವ್ಯೂಸೇ ಬರಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನೀವೇನ್ ಅನ್ಕೊಂತೀರಾ, ಅವ್ರು ಒಂದು ವಿಡಿಯೋ ನೋಡ್ಬಿಡ್ತೀರಾ, ಆ ತಮ್ಮೇಲ್ ನೋಡಿ ವಾವ್ ಇಷ್ಟು ಈ ತರ ತಮ್ಮೇಲ್ ಹಾಕಿರ್ತಾರಲ್ವಾ, ಈ ತರ ಒಂದು ಸೆಟ್ಟಿಂಗ್ಸ್ ನ ಆನ್ ಮಾಡಿ ನೀವು ಈ ಒಂದು ಟೈಟಲ್ ಹಾಕಿ ನಿಮ್ಮ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಂತ ಅವ್ರು ಹಾಕಿರ್ತಾರೆ. ನೀವು ಜಸ್ಟ್ ಆ ಒಂದು ವಿಡಿಯೋ ಬಂದ ತಕ್ಷಣ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಕ್ಕೆ ಮುಂದೆ ಯೋಚನೆ ಮಾಡ್ತೀರಾ, ಈ ಒಂದು ವಿಡಿಯೋ ನೋಡಿದ್ರೆ ನನ್ನ ಒಂದು ಚಾನಲ್ ಬೇಗ ಗ್ರೋತ್ ಆಗುತ್ತೆ, ನಾನು ಬೇಗ ಫೇಮಸ್ ಆಗ್ತೀನಿ ಅಂತ ಒಂದು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ನೋಡಿ ಪೂರ್ತಿ ವಿಡಿಯೋ ನೋಡ್ತೀರಾ, ಅದಾದ್ಮೇಲೆ ಬೋರ್ ಆಗಿ ಕೈ ಬಿಡ್ತೀರಾ. ನಾ ಹೇಳೋದು ಇದಿಷ್ಟನ್ನೇ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ರೀಚ್ ಆಗ್ತೀರಾ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡಕ್ಕೆ ಮುನ್ನ ಚಾನಲ್ಗೆ ಮರದೇ ಸಬ್ಸ್ಕ್ರೈಬ್ ಆಗಿ ಒಂದ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ನ ತರಕ್ಕೆ. ಓಕೆನಾ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋಕ್ ಹೋಗ್ಬೇಡಿ. ಯಾವಾಗ ಆಗ್ತೀರಾ ಗೊತ್ತಾ, ನಿಮ್ಮ ಚಾನಲ್ ರೀಚ್ ಆದ್ಮೇಲೆ ನನಗ್ ಬಂದು ಕಮೆಂಟ್ ಹಾಕಿ. ಓಕೆನಾ, ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಅಂತ. ಇವಾಗ ಹೊಸದಾಗಿ ಚಾನಲ್ ನ ಕ್ರಿಯೇಟ್ ಮಾಡಿದೀನಿ. ನನ್ನ ಒಂದು ಚಾನಲ್ಗೆ ವ್ಯೂಸ್ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ. ಅಲ್ಲಿ ಹೇಳ್ತಾರೆ ನನಗೆ ಟ್ಯಾಗ್ಸ್ ಅನ್ನ ಈ ತರ ಹಾಕು, ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಚೆನ್ನಾಗಿ ಟೈಟಲ್ ಬರ್ಕೊಂತ ಹೋಗು ನಿನ್ನ ವಿಡಿಯೋಗೆ ತಕ್ಕಂಗೆ. ಓಕೆ, ಮತ್ತೆ ಅದಾದ್ಮೇಲೆ ನೀವು ಟ್ಯಾಕ್ಸ್ ಕೆಳಗಡೆ ಟ್ಯಾಕ್ಸ್ ಹಾಕ್ಬೇಕಲ್ವಾ, ಅದನ್ನ ಯಾವ ತರ ಹಾಕ್ಬೇಕು, ನಿನ್ನ ವಿಡಿಯೋಗೆ ಸಂಬಂಧಪಟ್ಟಂಗೆ ಎಲ್ಲ ಹಾಕೊಂತ ಹೋಗು ಅಂತ ಹಾಕ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ಬೇರೆ ಬೇರೆ ಟ್ಯಾಕ್ಸ್ ಅನ್ನ ಹಾಕು ಅಂತ ಹೇಳ್ತಾರೆ. ಓಕೆನಾ, ಕೆಲವೊಬ್ರು ಈ ಒಂದು ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೋ, ಈ ಒಂದು 2 ಸೆಟ್ಟಿಂಗ್ಸ್ ಆನ್ ಮಾಡ್ಕೋ, ಈ ಒಂದು 3 ಸೆಟ್ಟಿಂಗ್ಸ್ ಆನ್ ಮಾಡ್ಕೋ ಅಂತ ಹೇಳ್ತಾರೆ. ನೀವು ಅದನ್ನೆಲ್ಲ ಆನ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಅದೆಲ್ಲ ಆನ್ ಮಾಡ್ತಾ ತಲೆಯಲ್ಲಿ ಚಿತ್ರನ ಬಿಟ್ಟಂಗಾಗುತ್ತೆ ನಿಮ್ಗೆ. ಓಕೆನಾ, ತಲೆ ಕೆಟ್ಟೋಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ರು ನನ್ನ ಚಾನಲ್ ವ್ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೋತೀರ. ಅವಾಗ ಏನಾಗ್ತಾರ, ನೀವು ಇಷ್ಟೆಲ್ಲ ಮಾಡಿದ್ರೆ ನಾನು ಚಾನಲ್ ವ್ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕೋದನ್ನ ನಿಲ್ಲಿಸ್ತೀರಾ. ನೀವ್ ಕೇಳ್ಬೋದು, ಬ್ರೋ ನಿನಗೇನ್ ಬ್ರೋ ವ್ಯೂಸ್ ಆಗ್ತಾ ಇಲ್ಲ, ನಮಗೆ ಹೇಳ್ತಾ ಇದೆಯಾ ಅಂತ. ಗೈಸ್ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ತುಂಬಾ ವಿಡಿಯೋಸ್ಗಳನ್ನ ನಾನು ಡಿಲೀಟ್ ಮಾಡಿದೆ. ಓಕೆನಾ, ಹಂಗಾಗಿ ನನ್ನ ಚಾನಲ್ಗೆ ವ್ಯೂಸ್ ತುಂಬಾ ಕಡಿಮೆ ಆಗಿದೆ. ಇವಾಗ ತೀರಾ ಕಡಿಮೆ ಆಗಿದೆ. ಕಡಿಮೆ ಅಂದ್ರೆ ತೀರಾ ಕಡಿಮೆ ಆಗಿದೆ. ನಾನು ಮತ್ತೆ ವಿಡಿಯೋಸ್ ಅನ್ನ ಹಾಕೋಕ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದ್ರೆ ಮುಂದೆ ಒಂದಿನ ರೀಚ್ ಸಿಗ್ಬೋದು ನನಗೆ. ಓಕೆನಾ, ನಿಮ್ಗೂ ಸಿಗುತ್ತೆ ರೀಚ್, ಸಡನ್ಲಿ ಸಿಗಲ್ಲ, ನಿಮ್ಗೂ ಸಿಗುತ್ತೆ. ಹಂಗಾಗಿ ತಾಳ್ಮೆ ಅನ್ನೋದು ಇರ್ಬೇಕಾಗುತ್ತೆ ಗೈಸ್. ಏನ್ ಹೇಳಿ, ತಾಳ್ಮೆ ಅನ್ನೋದು ಇರ್ಬೇಕಾಗುತ್ತೆ. ತಾಳ್ಮೆ ಇದ್ರೆ ನೀವು ರೀಚ್ ಕಾಣ್ತೀರಾ. ಓಕೆನಾ, ಓಕೆ, ಇವಾಗ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇವಾಗ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಓಕೆನಾ, ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಟೆಂಟ್, ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದಿರಾ. ಹೆಂಗಿರ್ಬೇಕು ವಿಡಿಯೋ ಅಂತಂದ್ರೆ, ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ಎಡಿಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿರ್ಬೇಕಾಗುತ್ತೆ. ಓಕೆನಾ, ಅದಾದ್ಮೇಲೆ ಅದನ್ನ ನೀವು ಅಪ್ಲೋಡ್ ಮಾಡಿದ್ದೀರಾ. ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ ಗೈಸ್, ಕ್ರೋಮ್ ಅಲ್ಲಿ ಬಂದು ಅಪ್ಲೋಡ್ ಮಾಡಿ, ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಸಿಕ್ಕಾಪಟ್ಟೆ ಬರುತ್ತೆ ಅಂತ. ಏನು ಬರಲ್ಲ ಗೈಸ್. ಓಕೆನಾ, ಅದು ಏನು ಬರೋದಿಲ್ಲ. ಓಕೆ, ನೀವು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡಿ. ನಾನು ಕೂಡ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡೋದು. ಓಕೆನಾ, ಅಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಯಾವ ವಿಡಿಯೋ ಹಾಕಿದಾರ ಆ ಒಂದು ವಿಡಿಯೋ ಟೈಟಲ್ ಹಾಕಿ. ಟೈಟಲ್ ಲೆಂತಿ ಆಗಿ ಹಾಕಿದ್ರೆ ವ್ಯೂಸ್ ಬರಲ್ಲ ಗೈಸ್, ಸ್ವಲ್ಪ ಕಡಿಮೆ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಓಕೆನಾ, ಏನಿಲ್ಲ, ಎಲ್ಲ ಸುಳ್ಳು. ಓಕೆನಾ, ನೀವು ಲೆಂತ್ ಹಾಕಿದ್ರು ಕೂಡ ನಿಮ್ಗೆ ವ್ಯೂಸ್ ಬಂದೇ ಬರುತ್ತೆ. ಓಕೆನಾ, ನೀವು ತುಂಬಾ ಜನ ನೋಡಿ ಸ್ವಲ್ಪ ಲೆಂತ್ ಹಾಕಿರ್ತಾರೆ, ಆದ್ರೂ ಕೂಡ ಅವ್ರಿಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಓಕೆ, ನೀವ್ ಹೆಂಗಾದ್ರೂ ಹಾಕಿ ಟೈಟಲ್, ಸ್ವಲ್ಪ ಚೆನ್ನಾಗಿರೋ ಟೈಟಲ್ ಅನ್ನ ಹಾಕಿ. ಓಕೆನಾ, ಅದಾಯ್ತಾ. ಆ ಒಂದು ಟೈಟಲ್ ಅನ್ನ ಕಾಪಿ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಪೇಸ್ಟ್ ಮಾಡಿ ಅಂತ ಕೆಲವೊಬ್ರು ಹೇಳ್ತಾರೆ. ಆ ಮಾಡೋದ್ರಿಂದ ನಿಮ್ ಚಾನಲ್ ವ್ಯೂಸ್ ಆಗುತ್ತೆ ಅಂತ. ಓಕೆನಾ, ಅದೇನಿಲ್ಲ ಗೈಸ್, ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ. ಓಕೆನಾ, ಇಷ್ಟ ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಅದಾಯ್ತಾ. ನಿಮ್ಮ ವಿಡಿಯೋಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಟೈಟಲ್ ಅನ್ನ ಬರಿಬೇಕಾಗುತ್ತೆ ನೀವು. ಓಕೆನಾ, ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆನಾ, ಕೆಲವೊಬ್ರು ನೋಡಿ ಏನು ಬರ್ದಿರಲ್ಲ, ಏನು ಹಾಕಿರೋದಿಲ್ಲ, ಇದರಲ್ಲಿ ಲಿಂಕ್ ಏನು ಹಾಕಿರೋದಲ್ಲ, ಏನು ಬರ್ದಿರಲ್ಲ, ಆದ್ರೆ ಅವ್ರ ವಿಡಿಯೋ ವ್ಯೂಸ್ ಆಗಿರುತ್ತೆ. ಯಾಕೆ? ಲಕ್ ಅದು ಗೈಸ್, ಲಕ್ ಅದು. ನಿಮ್ ಲಕ್ ಇಲ್ಲ. ಓಕೆನಾ, ಹಂಗಾಗಿ ವಿಡಿಯೋ ವ್ಯೂಸ್ ಆಗ್ತಾ ಇಲ್ಲ. ಓಕೆನಾ, ಕೆಲವರು ಹೇಳ್ತಾರೆ ಅದನ್ನೆಲ್ಲ ನೀವು ಆಗ್ತಾ ಹೋಗಿ ಟೈಟಲ್ ಅದನ್ನೆಲ್ಲ ಬರ್ದಾಕಿ ವ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ, ಈಗ ಯಾರೇ ಗೊತ್ತು ಗೈಸ್, ನಾನು ನಿಜ ಹೇಳ್ತೀನಿ, ಅದನ್ನೆಲ್ಲ ಹಾಕಿದ್ರು ಕೂಡ ವ್ಯೂಸ್ ಆಗುತ್ತೆ ಅನ್ನೋದು ಸುಳ್ಳು. ಓಕೆನಾ, ನೀವೇನ್ ಮಾಡ್ತೀರಾ ಗೊತ್ತಾ, ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಓಕೆನಾ, ಏನ್ ಮಾಡ್ಬೇಕು, ಟ್ಯಾಕ್ಸ್ ಅನ್ನ ಸರಿಯಾಗಿ ಹಾಕ್ಬೇಕಾಗುತ್ತೆ. ಓಕೆನಾ, ನೀವು ನಿಮ್ಮ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಅನ್ನ ಹಾಕಿ, ಒಂದು 10-15 ಟ್ಯಾಕ್ಸ್ ಹಾಕಿ. ಓಕೆನಾ, ಚಿಕ್ಕ ಹಾಕಿ. ಲೆಂತ್ ಇಷ್ಟು ಲೆಂತ್ ಹಾಕಕ್ ಹೋಗ್ಬೇಡಿ ಗೈಸ್ ಟ್ಯಾಕ್ಸ್ ಅನ್ನ. ಓಕೆನಾ, ಚಿಕ್ಕ ಲೆಂತ್ ಹಾಕಿ. ಯಾಕಂದ್ರೆ ಟೈಟಲ್ ಅಲ್ಲಿ ಸರ್ಚ್ ಮಾಡೋರು ಇಷ್ಟು ಲೆಂತ್ ಆಗಿ ಸರ್ಚ್ ಮಾಡಲ್ಲ, ಶಾರ್ಟ್ ಆಗಿ ಟೈಟಲ್ ಅನ್ನ ಸರ್ಚ್ ಮಾಡ್ತಾರೆ. ಅದಾಯ್ತಾ ಗೈಸ್, ಇದರಿಂದ ನಿಮ್ಗೆ ವಿಡಿಯೋ ರ್ಯಾಂಕ್ ಬರುತ್ತೆ. ಓಕೆನಾ, ಇದು ಪಕ್ಕಾ ರ್ಯಾಂಕ್ ಬರುತ್ತೆ. ಓಕೆ, ಅದಾಯ್ತಾ. ಡಿಸ್ಕ್ರಿಪ್ಷನ್ ಅಲ್ಲಿ ಗೈಸ್, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಬರೀತೀರಲ್ವಾ,
ಏನೋ ಬರೀಲೇಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಸ್ಮಾಲ್ ಒಂದು ಚಿಕ್ಕ ಒಂದು ಲೆಟರ್ಸ್ ನ ಬರೆದು ಹಾಕಿ, ಓಕೆನಾ. ಒಂದ್ ಸ್ವಲ್ಪ ಬರೀರಿ ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ಬರೀರಿ, ಇಲ್ಲ ಅಂತಂದ್ರೆ ಬೇಡ. ಅಲ್ಲಿ ಕೂಡ ಸರ್ 1-2-3 ಟ್ಯಾಕ್ಸ್ ಹಾಕಿ, 4 ಟ್ಯಾಕ್ಸ್ ಹಾಕಿ, ಓಕೆನಾ. 4 ಟ್ಯಾಕ್ಸ್ ಹಾಕಿ, ಅದಕ್ಕಿಂತ ಹೆಚ್ಚಾಗಕ್ಕೆ ಹೋಗ್ಬಿಡಿ ಆಸೆ ಪಟ್ಟು. ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ, ಇಷ್ಟಿಷ್ಟು ಹಾಕಿದ್ದಾರೆ, ಇಷ್ಟಿಷ್ಟು ಹಾಕಿದ್ದಾರೆ. ನೀವು ಆ ತರ ಮಾಡಕ್ ಹೋಗ್ಬೇಡಿ. ಮುಂದೆ ಒಂದಿನ ನಿಮ್ ಚಾನಲ್ಗೆ ತೊಂದರೆ ಆಗ್ಬೋದು, ಓಕೆನಾ. ಆಗ್ಬೋದು, ಹೇಳಕ್ಕಾಗಲ್ಲ. ಓಕೆ ಗೈಸ್, ಇವಾಗ ಇಷ್ಟೆಲ್ಲ ಮಾಡಿ ನಿಮ್ಮ ಒಂದು ವಿಡಿಯೋ ಖಂಡಿತವಾಗ್ಲೂ ವ್ಯೂಸ್ ಆಗುತ್ತೆ. ನಾ ಗ್ಯಾರಂಟಿ ಕೊಡಲ್ಲ. ಯಾಕೆ ಗೊತ್ತಾ, ನೀವು ಇದನ್ನ ಮಾಡಿದ್ರು ಕೂಡ ಮತ್ತೆ ನೀವು ವಿಡಿಯೋ ನೋಡ್ತಿರಲ್ವಾ, ಆ 3 ಸೆಟ್ಟಿಂಗ್ಸ್ ಆನ್ ಮಾಡಿ ಇದನ್ನ ಟೈಟಲ್ ಹಾಕಿ ಅದನ್ನ ಮಾಡಿದ್ರು ಕೂಡ ವಿಡಿಯೋ ವ್ಯೂಸ್ ಆಗಲ್ಲ. ಜನ್ಮಕ್ಕೆ ಹೋಗೋ. ನಾನು ಹೇಳಿದ್ನಲ್ವಾ, ನಾ ಹೇಳ್ದಂಗ್ ಮಾಡಿದ್ರು ಕೂಡ ವಿಡಿಯೋ ವ್ಯೂಸ್ ಆಗೋದಿಲ್ಲ, ಆತರ ಮಾಡಿದ್ರು ಕೂಡ ವಿಡಿಯೋ ವ್ಯೂಸ್ ಆಗೋದಿಲ್ಲ, ಓಕೆನಾ. ಈಗ ನೀವು ಮಾಡಿರೋ ವಿಡಿಯೋ ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ರ್ಯಾಂಕ್ ಆಗುತ್ತೆ ಟ್ಯಾಕ್ಸ್ ಹಾಕೋದ್ರಿಂದ, ಓಕೆನಾ. ನೀವು ಡೈಲಿ ಒಂದೊಂದು ವಿಡಿಯೋ ಆಗ್ತಾ ಹೋಗ್ಬೇಕಾಗುತ್ತೆ ಗೈಸ್. ಇವತ್ತು ಒಂದು ವಿಡಿಯೋ ಹಾಕಿದ್ರಿ ಅಂತ ಅನ್ಕೊಳ್ಳಿ, ನಾಳೆ ಹಾಕೋದಿಲ್ಲ. ಇವಾಗ ಎಕ್ಸಾಂಪಲ್ ನೀವು ಒಂದು ವಿಡಿಯೋ ಹಾಕಿದ್ರಿ, ಇವಾಗ ನೋಡ್ತೀನಿ ನಿಮ್ ವಿಡಿಯೋನ, ಓಕೆ, ನಂಗೆ ಇಷ್ಟ ಆಯ್ತು, ನೋಡಿದೆ, ಲೈಕ್ ಮಾಡಿದೆ. ನೀವು ನಾಳೆ ಒಂದು ವಿಡಿಯೋ ಹಾಕೋದಿಲ್ಲ, 1 ವಾರ ಬಿಟ್ಟು ಇನ್ನೊಂದು ವಿಡಿಯೋ ಹಾಕ್ತೀರಾ. ಆಮೇಲೆ ನಾನು ಅದನ್ನ ಕ್ಲಿಕ್ ಮಾಡ್ತೀನಿ, ಯಾರೋ ಏನಾಗಿದ್ದು ಅಂತ ನಾನು ನೆಗ್ಲೆಕ್ಟ್ ಮಾಡ್ತೀನಿ, ಓಕೆನಾ. ಹಂಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಲೈಕ್ ಕೊಡೋದಿಲ್ಲ. ಅವಾಗ ನೀವು ಇವತ್ತೊಂದು ವಿಡಿಯೋ ಹಾಕಿದ್ರೆ ಅಂತಂದ್ರೆ ನಾನು ನೋಡ್ತೀನಿ, ಮತ್ತೆ ನಾಳೆ ಒಂದು ವಿಡಿಯೋ ಹಾಕಿದ್ರೆ ಅಂತ ಇದು ನಿನ್ನೆ ನೋಡಿದ್ನಲ್ವಾ ವಿಡಿಯೋ ಅಂತ ಅನ್ಕೊಂಡು ಮತ್ತೆ ಕ್ಲಿಕ್ ಮಾಡಿ ನೋಡಿ, ಬೇರೆ ವಿಡಿಯೋ ಏನೋ ಹಾಕಿದ್ರೆ ಅಂತ ಅಂದು ಕ್ಲಿಕ್ ಮಾಡಿ ನೋಡಿ, ಒಂದು ಲೈಕ್ ಕೊಡ್ತೀನಿ. ಲೈಕ್ ಕೊಟ್ಬಿಟ್ಟು ಮತ್ತೆ ಆ ಒಂದು ವಿಡಿಯೋನ ನೋಡ್ತೀನಿ. ಮತ್ತೆ ನೀವು ಪದೇ ಪದೇ ಹಾಕೋದ್ರಿಂದ ನೀವೇನಾಗ್ತೀರಾ, ವ್ಯೂವರ್ಸ್ಗೆ ಕನೆಕ್ಟ್ ಆಗ್ತೀರಾ. ಅದರಿಂದ ವ್ಯೂವರ್ಸ್ ನಿಮ್ಗೆ ಲೈಕ್ ಕೊಡೋದ್ರಿಂದ, ವಿಡಿಯೋ ನೋಡೋದ್ರಿಂದ ಆ ಒಂದು ವಿಡಿಯೋ ಇನ್ನೂ ಬೂಸ್ಟ್ ಆಗುತ್ತೆ, ಅಂದ್ರೆ ಬೇರೆಯವ್ರಿಗೆ ತೋರಿಸುತ್ತೆ ಯೂಟ್ಯೂಬ್, ಓಕೆ. ತೋರಿಸೋದ್ರಿಂದ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋ ಅಂದ್ರೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಇಂಪ್ರೆಷನ್ ಆದಂಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಲಿಕ್ ಟು ರೇಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕ್ಲಿಕ್ ಮಾಡಿ ನೋಡೋರು ತುಂಬಾ ಜನ ಆಗ್ತಾ ಹೋಗ್ತಾರೆ, ಓಕೆನಾ. ಇದರಿಂದ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಆಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಹಂಗಾಗಿ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಹೋಗಿ. ಅಕಸ್ಮಾತ್ ನಿಮ್ಗೆ ಹಾಕೋಕ್ ಆಗ್ಲಿಲ್ಲಪ್ಪ ಅಂತಂದ್ರೆ 5 ನಿಮಿಷದ ವಿಡಿಯೋ ಹಾಕಕ್ ಆಗ್ಲಿಲ್ಲಪ್ಪ ಅಂತಂದ್ರೆ 1 ನಿಮಿಷದ ಹಾಕಿ, 2 ನಿಮಿಷದ ಹಾಕಿ, ಒಂದು ಶಾರ್ಟ್ ವಿಡಿಯೋ ಹಾಕಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿರಲ್ವಾ, ಇನ್ನೇನೋ ಮಾಡಿ ಹಾಕ್ತೀರಾ, ಹಂಗೆ ಒಂದು ಶಾರ್ಟ್ ವಿಡಿಯೋ ಹಾಕ್ಬಿಡಿ, ಓಕೆನಾ. ಹಂಗ ಹಾಕೋದ್ರಿಂದ ನಿಮ್ಮ ಚಾನಲ್ ಆಕ್ಟಿವ್ ಆಗಿರುತ್ತೆ, ಓಕೆನಾ. ಏನಾಗುತ್ತೆ, ಆಕ್ಟಿವ್ ಆಗಿರುತ್ತೆ, ಓಕೆನಾ. ನಾನು ಕೂಡ ಇಪ್ಪಟ್ಟ ವಿಡಿಯೋಸ್ ಆಗ್ತಾ ಬರ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿರಲಿಲ್ಲ ಫ್ರೆಂಡ್ಸ್, ಓಕೆನಾ. ಇನ್ ಮುಂದೆ ಆಗ್ತಾ ಬರ್ತೀನಿ, ಓಕೆ. ಇದೆಲ್ಲ ಮಾಡಿ ನಿಮ್ಗೆ ತಾಳ್ಮೆ ಅನ್ನೋದು ಬೇಜಾನ್ ಇರ್ಬೇಕಾಗುತ್ತೆ ಗೈಸ್, ಓಕೆನಾ. ತಾಳ್ಮೆ ಇರ್ಬೇಕು. ವ್ಯೂಸ್ ಬಂದಿಲ್ಲ ಅಂದ ತಕ್ಷಣ ಬೇಡ ಗುರು ಬಿಟ್ಟಾಕು ಈ ಒಂದು ಯೂಟ್ಯೂಬ್ ಅನ್ನ ಅಂತ ಅಂದ್ಬಿಟ್ಟು ತೆಗೆದು ಮೂಲೆಗೆ ಇಟ್ಬಿಡ್ಬೇಡಿ, ಓಕೆನಾ. ತಾಳ್ಮೆ ಇದ್ರೆ ಮುಂದೆ ರೀಚ್ ಕಾಣ್ತೀರಾ, ತಾಳ್ಮೆ ಇಲ್ಲ ಅಂದ್ರೆ ರೀಚ್ ಕಾಣೋದಿಲ್ಲ. ಇವತ್ತು ನಿಮ್ ಜೊತೆ ಒಬ್ಬ ಕ್ರಿಯೇಟರ್ ಇದ್ದಾನೆ ಅಂತ ಅನ್ಕೊಳ್ಳಿ, ಓಕೆನಾ. ಅವನು ತಾಳ್ಮೆ ಹಿಡ್ಕೊಂಡು ಡೈಲಿ ವಿಡಿಯೋ ಹಾಕ್ತಾನೆ. ನೀವು 2-3 ವಿಡಿಯೋ ಹಾಕಿ ತಾಳ್ಮೆ ಇರೋದಿಲ್ಲ, ಬಿಟ್ಟಾಕ ಅವನು ಯಾರು ಗುರು ವ್ಯೂಸ್ ಬಂದಿಲ್ಲ ಅಂದ್ರೆ ವಿಡಿಯೋ ಹಾಕ್ತಾನೆ, ನಾನು ಬಿಟ್ಟಾಕಿದೆ ಗುರು, ಯಾರು ಗುರು ಟೈಮ್ ಕೊಡ್ತಾರೆ ಅಂತ ಅನ್ಕೊಂತೀರಾ. ಅದೇ ಒಂದು 2 ಇಯರ್ ಆದ್ಮೇಲೆ ಅವ್ನು ತಾಳ್ಮೆ ಕೊಟ್ಟು ವಿಡಿಯೋ ಹಾಕ್ತಾ ಇರ್ತಾನೆ. ಅವಾಗ ಅವನು ಮುಂದೆ ರೀಚ್ ಕಂಡು ಮಂತ್ಲಿ ಪೇಮೆಂಟ್ ತಗೊಂತಾ ಇರ್ತಾನೆ. ಅವಾಗ ನೀವೇ ಅಂತ ನಾನು ಮಂತ್ಲಿ ಪೇಮೆಂಟ್ ತಗೊಂತಿದ್ದೆ, ನಾನು ಡೈಲಿ ವಿಡಿಯೋಸ್ ಹಾಕಿದ್ದೆ ಅಂತ ಅವಾಗ ನೀವು ನಿಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ ಪಕ್ಕದಾಗಿರೋನು ಆಗ್ಲೇ ರ್ಯಾಂಕ್ ಅಲ್ಲಿ ಇರ್ತಾನೆ, ನೀವು ಕೆಳಗಡೆ ಇರ್ತೀರಾ. ಫಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಹಂಗಾಗಿ ತಾಳ್ಮೆ ಇದ್ರೆ ನೀವು ಕೂಡ ಅವ್ರ ಜೊತೆ ಮೂವ್ ಆಗ್ತಾ ಹೋಗ್ತೀರಾ, ರ್ಯಾಂಕ್ ಅಲ್ಲಿ ಬರ್ತೀರಾ. ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ನಿಮ್ಗೂ ಕೂಡ ಸಿಗುತ್ತೆ, ಓಕೆನಾ. ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ನಾ ಯಾವ್ದು ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಿ, ಓಕೆನಾ. ಓಕೆ, ಕಮೆಂಟ್ ಹಾಕಿ. ನಿಮ್ಗೆ ಇಷ್ಟ ಬಂದ್ರೆ ಕಮೆಂಟ್ ಹಾಕಿ, ಓಕೆ. ಒಂದು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.